ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ಪ್ರಥಮವಾಗಿ ನಾಡಿನ ಜನರಿಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನವರಾತ್ರಿಯ ಮೊದಲನೇ ದಿನ ನೋಡ್ರಿ. ಇವತ್ತು ದೇವಿ ಶೈಲಪುತ್ರಿಯ ಅವತಾರದಲ್ಲಿ ಪೂಜಿಸಲ್ಪಡ್ತಾ ನೋಡ್ರಿ. ಶೈಲಪುತ್ರಿ ಅಂತ ಯಾಕೆ ಹೆಸರು ಬಂತು ಅಂತಂದ್ರ ಪರ್ವತರಾಜನ ಮಗಳಾಗಿರುವುದರಿಂದ ದೇವಿಗೆ ಶೈಲಪುತ್ರಿ ಅಂತ ಹೆಸರು ಬರುತ್ರಿ. ಇವತ್ತು ದೇವಿಯ ಅವತಾರ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಎಡಗೈಯಲ್ಲಿ ಕಮಲವನ್ನು ಹಿಡಿದು ಬಲಗೈಯಲ್ಲಿ ತ್ರಿಶೂಲವನ್ನು ಹಿಡಿದು ವೃಷಭವನ್ನು ತನ್ನ ವಾಹನವಾಗಿ ಬಿಳಿಯ ಬಣ್ಣದ ಸೀರೆಯನ್ನು ಧರಿಸಿ ಇವತ್ತು ಆ ದೇವಿ ಶೈಲಪುತ್ರಿಯ ಅವತಾರದಲ್ಲಿ ನಮ್ಮೆಲ್ಲರಿಗೂ ದರ್ಶನ ಕೊಡ್ತಾಳಂತಾನೆ ಹೇಳ್ಬೋದು ನೋಡಿ ವೀಕ್ಷಕರೇ. ನೋಡಿ, ಇವತ್ತಿನ ದಿನದ ಪೂಜೆ ಅಲಂಕಾರ ನಮ್ಮ ಮನೆಯಲ್ಲಿ ಈ ತರ ಇದೆ. ಪ್ರತಿದಿನಾನು ದೇವಿಯ ಅವತಾರ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು, ಪ್ರತಿಯೊಂದನ್ನು ನಾನು ವಿಡಿಯೋದಾಗ ಶೇರ್ ಮಾಡ್ತೀನಿ. ಎಲ್ಲರೂ ನೋಡಿ ವೀಕ್ಷಕರೇ. ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಓಂ ಹ್ರೀಂ ಚಂಡಿಕಾಯೇ ನಮೋ ನಮಃ. ಅಥ ಶ್ರೀ ಪ್ರಥಮ ಪೂಜಾರ್ಥೇನ ಶೈಲಪುತ್ರಿ ದೇವಿ ಆರಾಧನಂ ಕರಿಷ್ಯಾಮಹೇ. ಓಂ ಗಂಗಾ ಸರಸ್ವತಿ ತೀವ್ರ ಕಾವೇರಿ ನರ್ಮದಾ ಜಲೆ ಸ್ಥಾಪಿತ ಮಹಾದೇವಿ ತಥಾ ಶಾಂತಿಂ ಕುರುಷ್ಮೇ. ಓಂ ಹ್ರೀಂ ಚಂಡಿಕಾಯೇ ನಮೋ ನಮಃ. ಶುದ್ಧೋದಕೇನ ಸ್ಥಾಪಯಾಮಹೇ. ನೋಡಿ ವೀಕ್ಷಕರೇ, ನಾವು ನೈವೇದ್ಯಕ್ಕ ಹೋಳಿಗೆ ಮಾಡಕತ್ತೀವಿ ನೋಡ್ರಿ. ಪ್ರಸಾದಕ್ಕ ಹೋಳಿಗೆ ಮಾಡಕತ್ತೀವಿ ನೋಡ್ರಿ. ನಾದ್ ನೋಡ್ರಿ, ತೋರ್ಸು. ಹೋಳಿಗೆ, ಅನ್ನ, ಆಮೇಲೆ ಹೀರೆಕಾಯಿ ಪಲ್ಯ, ಇಲ್ಲಿ ಸಾಂಬಾರು ಎಲ್ಲ ಪ್ರಸಾದಕ್ಕೆ ರೆಡಿ ಆಗತ್ತದ ನೋಡ್ರಿ. ಮಂಗಳಾರತಿ ಮಾಡೋದನ್ನ ತೋರಿಸ್ತೀನಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.